ದೆಹಲಿಯಲ್ಲಿ ನಡೆಯುತ್ತಾ ಮತ್ತೊಂದು ಹೈ ಡ್ರಾಮಾ. ಬಸವರಾಜ್ ಶಿವಣ್ಣವರ್ ಹೆಸರು ಸಂಪುಟದಲ್ಲಿ ಸೇರ್ಪಡೆ ಆಗುತ್ತಾ? ಸಿದ್ದರಾಮಯ್ಯ ಮನವೊಲಿಕೆಗಾಗಿ ಶಿವಣ್ಣವರ್ ಮನೆಯನ್ನ ಹಾಕ್ತಾ ಇದ್ದಾರೆ. ವರಿಷ್ಠರು ಬದಲಾವಣೆ ಒಪ್ಪಿದ್ರೆ ಬ್ಯಾಡಗಿಗೆ ಬಂಪರ್ ಅವಕಾಶ ಸಿಗುತ್ತೆ. ಕುರುಬಾಕೋಟದಡಿ ಬಸವರಾಜ್ ಶಿವಣ್ಣವರಿಗೆ ಮನೆ. ನನಗಾಗ್ಲಿ ಮಗ ಪ್ರಿಯಾಕೃಷ್ಣಗಾಗ್ಲಿ ಮಂತ್ರಿಗಿರಿ ಕೊಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದಿದ್ದಾರೆ. ಹಠ ಹಿಡಿದು ಕೂತಿದ್ದಾರೆ ವಿಜಯನಗರದ ಎಂ ಕೃಷ್ಣಪ್ಪ ಮನವೊಲಿಕೆಗೆ ಯತ್ನಿಸಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಒಪ್ಪದಿದ್ರೆ ಮಂತ್ರಿಗಿರಿ ಕರುಣಿಸಲಿದೆ ಕಾಂಗ್ರೆಸ್. ಆಪ್ಷನ್ ಇಲ್ಲ, ಈಗ ಆಪ್ಷನ್ ಇಲ್ದಿರುವಂತಹ ರೀತಿಯಲ್ಲಿ ಇದೆ. ಹೀಗಾಗಿ ದೆಹಲಿಯಲ್ಲಿ ಮತ್ತೊಂದು ಹೈ ಡ್ರಾಮಾ ನಡೆಯುವಂಥದ್ದು ಕಾಣಿಸ್ತಾ ಇದೆಯಾ ಅಂತ ಈಗಾಗ್ಲೇ ನೋಡಿ, ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಂಕಾಳ ವೈದ್ಯ ಅವರ ಬದಲಾವಣೆಯಾಗಿ ಎಸ್ ಮಲ್ಲಿಕಾರ್ಜುನ್ಗೆ ಅವಕಾಶವನ್ನ ಮಾಡಿಕೊಟ್ರು. ಈಗ ಏನು ಲಿಸ್ಟ್ ಔಟ್ ಆಗಿದೆಯಲ್ಲ, ಔಟ್ ಅಲ್ಲಿ ಮತ್ತೆ ಬದಲಾವಣೆ ಆಗುವಂತದ್ದಾಗುತ್ತೆ. ಈಗ 19 ಇರುವಂತದ್ದು 20 ಸ್ಥಾನ, ಅದ್ರಲ್ಲಿ 19 ಸಚಿವ ಸ್ಥಾನ ಅಲ್ಲಿ ಭರ್ತಿ ಆಗಿದೆ. ಇನ್ನು ಉಳಿದಂಥದ್ದು ಒಂದಕ್ಕೆ ಮಹಿಳಾ ಕೋಟಾದಡಿ ಅವಕಾಶ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಇಲ್ಲಿ ಏನು ತಂಗಡಿಗೆ ಶಿವರಾಜ್ ವಿಚಾರಕ್ಕೆ ಇಲ್ಲಿ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ನನಗಾಗಿಲ್ಲ ಅಂದ್ರೂ ನಮಗೆ ಪ್ರಿಯಾಕೃಷ್ಣಗಾಗೂ ಅವಕಾಶ ಮಾಡಿಕೊಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಲಾಬಿ ನಡೀತಾ ಇರುವಂತದ್ದು. ಹಾಗಾಗಿ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ದೆಹಲಿ ಮಟ್ಟದಲ್ಲಿ ಹೈ ಡ್ರಾಮಾ ನಡೆಯುತ್ತಾ ಅನ್ನೋದು ಕೂಡ ಈಗ ಚರ್ಚೆ ಆಗಿರುವಂತದ್ದು. ಇನ್ನು ಕಾಂಗ್ರೆಸ್ನ ಅತೃಪ್ತರೆಲ್ಲ. ಹಾಗಾಗಿ ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ರೆಬಲ್ಸ್ ಕತೆ, ಕಾಂಗ್ರೆಸ್ನ ಅತೃಪ್ತರೆಲ್ಲ 3 ವಿಧಗಳಿವೆ. ನನಗೆ ಕೊಟ್ರೆ ಸಚಿವ ಸ್ಥಾನವನ್ನೇ ಕೊಡಬೇಕು, ಇಲ್ಲ ಅಂತ ಅಂದ್ರೆ ಬೇರೆ ಯಾವ ಆಫರ್ ಬೇಡವೇ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಜನ ಪಟ್ಟನ ಹಿಡ್ಕೊಂಡು ಕೂತಿದ್ದಾರೆ. ಸಚಿವ ಸ್ಥಾನ ಬೇಕು, ಇಲ್ಲವಾದ್ರೆ ಯಾವುದು ಬೇಡ, ಇಲ್ಲವಾದ್ರೆ ನಮ್ಮ ದಾರಿ ನಮಗೆ ಎನ್ನುವಂತ ಒಂದು ಬಣ ಹೇಳ್ತಾ ಇದೆ. ಈ ಬಣದಲ್ಲಿದ್ದಾರೆ ಬರೋಬ್ಬರಿ 5 ಶಾಸಕರು ಒಟ್ಟಾರೆಯಾಗಿರುವಂತದ್ದು. ನಾನು ಸಚಿವ ಸ್ಥಾನಕ್ಕೆ ಅರ್ಹನಿದ್ದೇನೆ ಅಂತ ಹೇಳಿ ಅಷ್ಟೇ ಎಕ್ಸ್ಪೀರಿಯನ್ಸ್ ಇದೆ, ಅಷ್ಟರ ಮಟ್ಟಿಗೆ ನಾನು ಜನಗಳನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇದೆ, ಸಣ್ಣ ಬದಲಾವಣೆ ಮಾಡಿ ಅವಕಾಶ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಈಗಲೂ ಕಾಯುತ್ತಿರುವಂತಹ ಸಂಖ್ಯೆ ಬರೋಬ್ಬರಿ 7 ಸಂಖ್ಯೆಗಳು, ಅಂದ್ರೆ 7 ಶಾಸಕರು ಸಚಿವನಾಗಲು ಅರ್ಹತೆ ಇದೆ, ನಾನು ಕೂಡ ಆಕಾಂಕ್ಷಿ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಇದು ರೆಬಲ್ಸ್ ಗಳ ಕತೆ. ಈ ಬಾರಿ ಪರಿಗಣಿಸದಿದ್ರೆ ಬೇಸರ ಆಗುತ್ತದೆ. ಆದ್ರೂ ಪಕ್ಷದ ವಿರುದ್ಧ ಹೋಗಲ್ಲ ಅಂದವರು 31 ಜನ. ಇದರಲ್ಲಿ ಲೆಕ್ಕ ಹಾಕಿ ನೋಡಿದಾಗ ಕಾಂಗ್ರೆಸ್ನ ಅತೃಪ್ತರಲ್ಲೇ 3 ವಿಧಗಳಿದಾವೆ. ಒಂದ್ ಕಡೆನು ಕೊಟ್ರೆ ಸಚಿವ ಸ್ಥಾನ ಕೊಡಿ, ಇಲ್ಲ ಅಂತ ಅಂದ್ರೆ ನಮ್ಗೆ ಯಾವ ಸ್ಥಾನವೂ ಬೇಡ, ನಮ್ ದಾರಿ ನಾವು ನೋಡ್ಕೊಳ್ತೀವಿ, ನಮ್ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ. ಬಟ್ 2028 ಎಲೆಕ್ಷನ್ ಮುಂದಿಟ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡಿದೀವಿ ಅಂತ ಹೇಳುವಂತ ಕಾಂಗ್ರೆಸ್ ಈಗ ಇವರೆಲ್ಲಾದ್ರೂ ಕೈ ಕೊಟ್ಟು ಹೋದ್ರು ಅಂತ ಅಂದ್ರೆ ಅವ್ರ ಪಕ್ಷ ಬದಲಾಯಿಸ್ತಾರ ಅಥವಾ ಏನ್ ಮಾಡ್ತಾರೋ ಗೊತ್ತಿಲ್ಲ, ಅವರ ಯೋಚನೆಗಳೇನಿದಾವೆ. ಬಟ್ ಇದು ಕಾಂಗ್ರೆಸ್ಗೆ ಮುಳುವಾಗುವಂತದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಷ್ಟು ಈಸಿಯಾಗಿ ಬಿಟ್ಟುಕೊಡುವಂತ ನಿಟ್ಟಿನಲ್ಲಿ ಇಲ್ಲ. ಡಿಕೆ ಶಿವಕುಮಾರ್ ಆಗಿರ್ಬೋದು, ಹೈಕಮಾಂಡ್ ಲೆವೆಲ್ಗೆ ಆಗಿರ್ಬೋದು, ಇದರ ಚರ್ಚೆ ಆಗ್ತಾ ಇದೆ. ಇದರಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ತೆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಇನ್ನು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಬಿ ಜಯಚಂದ್ರ ಮುನಿಸಿಗೆ ಮದ್ದೆರೆದ ಸಿಎಂ ಡಿಕೆ ಶಿವಕುಮಾರ್. ಜಯಚಂದ್ರ ಮುನಿಸು ಶಮನ ಆಗದ ಹಿನ್ನೆಲೆ ಸಿಎಂ ಭೇಟಿ. ಸದ್ಯ ಹಂಗಾಮಿ ಸ್ಪೀಕರ್ ಆಗಲು ಒಪ್ಪಿರುವಂತ ಜಯಚಂದ್ರ, ಸ್ಪೀಕರ್ ಹುದ್ದೆ ಸಂವಿಧಾನಿಕ ಹುದ್ದೆ, ಅದಕ್ಕಾಗಿ ಒಪ್ಪಿಗೆ ಅಂತ ಹೇಳಿದ್ದಾರೆ. ಸಂಪುಟದಲ್ಲಿ ಸ್ಥಾನ ನೀಡದಿದ್ದರೆ ಇನ್ನೂ ಅಸಮಾಧಾನ ಆಗುವಂತದ್ದು ಹೆಚ್ಚಾಗಿದೆ. ಟಿಬಿ ಜಯಚಂದ್ರ ವಿಚಾರದಲ್ಲಿ ಜಯಚಂದ್ರಗೆ ಬೇಸರ ಮಾಡಿಕೊಳ್ಳದಂತೆ ಸಿಎಂ ಮನವಿಯನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಟಿಬಿ ಜಯಚಂದ್ರ ಮನವೊಲಿಸುವುದಕ್ಕೆ ಸತತ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಹಂಗಾಮಿ ಆಗಿರುವಂತ ಏನು ಟಿಬಿ ಜಯಚಂದ್ರ, ಬಟ್ ಮುಂದೆ ಏನಾದ್ರೂ ಕ್ಯಾಬಿನೆಟ್ ನಲ್ಲಿ ಏನೋ ಒಂದು ಸ್ಥಾನ ನನಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟನ ಹಿಡ್ಕೊಂಡಿದ್ದಾರೆ ಟಿಬಿ ಜಯಚಂದ್ರ. ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಇದರಲ್ಲಿ ಅನ್ನುವಂಥದ್ದು ಕೂಡ ಹೆಚ್ಚಿನ ಚರ್ಚೆಯಾಗಿ ಇರುವಂತದ್ದು. ಯಾಕಂದ್ರೆ ಟಿಬಿ ಜಯಚಂದ್ರ ಕೂಡ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಂಗಾಮಿ ಆಗಿದ್ದೀನಿ, ಬಟ್ ಸಾಂವಿಧಾನಿಕ ಹುದ್ದೆಯನ್ನ ಒಪ್ಕೊಳ್ಬೇಕು, ಹಾಗಾಗಿ ಹಂಗಾಮಿ ಆಗಿದ್ದೀನಿ, ಅದ್ರ ಬಗ್ಗೆ ನಾನು ಒಪ್ಕೊಳ್ತೀನಿ, ಅದನ್ನ ಕಾನೂನಾತ್ಮಕವಾಗಿ ನಾನು ಅದಕ್ಕೆ ರೆಸ್ಪೆಕ್ಟ್ ಅನ್ನ ಕೊಟ್ಟು, ಬಟ್ ಇದ್ರಲ್ಲೇ ನಾನು ಕಂಟಿನ್ಯೂ ಆಗ್ತೀನಾ
ಅಥವಾ ಆಗಸ್ಟ್ 13ರ ಬಳಿಕ ಏನಾಗುತ್ತೆ ಅಂದ್ರೆ ಒಂದ್ ರೀತಿ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಟಿ ಬಿ ಜಯಚಂದ್ರ ಡಿ ಕೆ ಶಿವಕುಮಾರ್ಗೆ. ಆಗಸ್ಟ್ 13-14ರ ಬಳಿಕ ಏನಾಗುತ್ತೆ ನೋಡೋಣ. ಅದರಲ್ಲಿ ಬದಲಾವಣೆ ಎಲ್ಲವೂ ಕೂಡ ಬದಲಾವಣೆ ಆಗ್ಬೋದು. ಅದಕ್ಕಿಂತ ಮುನ್ನ ಡಿ ಕೆ ಶಿವಕುಮಾರ್ ಇಲ್ಲಿ ಟಿ ಬಿ ಜಯಚಂದ್ರ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಏನು ಕೂಡ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಒಂದಿಷ್ಟು ಏನು ಅಪ್ಡೇಟ್ಸ್ ಗಳಿದಾವೆ ಅಂತ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ಗಿರುವ ಆಯ್ಕೆ ಏನು? ಸಂತೈಸಿ ಒಂದು ಸ್ಥಾನ ಭರ್ತಿ ಮಾಡೋದು ಆಯ್ಕೆ ಇದೆ ಕಾಂಗ್ರೆಸ್ ಮುಂದೆ. 3-4 ಸಚಿವರ ರಾಜೀನಾಮೆ ಪಡೆಯುವುದು ಇಲ್ಲಿರುವಂತ ಆಪ್ಷನ್. ಕಾಂಗ್ರೆಸ್ಗೆ ಒತ್ತಡ ಹೇರುತ್ತಿರುವವರಿಗೆ ಅವಕಾಶ ಕಲ್ಪಿಸುವುದು. ಬೇರೆ ಯೋಚನೆನೇ ಇಲ್ಲ. ಕಾಂಗ್ರೆಸ್ ಮುಂದೆ ಇದೇ ಆಪ್ಷನ್ ಇರುವಂತದ್ದು. ಪಕ್ಷದ ಮುಂದೆ ಡಿ ಕೆ ಶಿವಕುಮಾರ್ ಮುಂದೆ ಅಧಿವೇಶನ ಮುಗಿಯುವವರೆಗೂ ಸಮಾಧಾನ ಮಾಡಿ ಅಧಿವೇಶನ ಮುಗಿದ ನಂತರ ಪರಿಹಾರ ಶೋಧ ಆಗಬೇಕು. ನಿಗಮ ಮಂಡಳಿ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಕಾಂಗ್ರೆಸ್ ಮುಂದೆ ಇರುವಂತ ಆಪ್ಷನ್. ಸಂಪುಟ ದರ್ಜೆ ಸ್ಥಾನ ನೀಡಿ ಕ್ಷೇತ್ರಕ್ಕೆ ಅನುದಾನ ನೀಡೋದು, ಸಂತೈಸಿ ಒಂದು ಸ್ಥಾನ ಭರ್ತಿ ಮಾಡೋದು. ಇದು ಇಷ್ಟು ಡಿ ಕೆ ಶಿವಕುಮಾರ್ ಮುಂದೆ ಇರುವಂತ ಆಯ್ಕೆ. ಡಿ ಕೆ ಶಿವಕುಮಾರ್ ಅಂತ ಅಂದ್ರೆ ಸರ್ಕಾರದ ಮುಂದೆ, ಹೈಕಮಾಂಡ್ ಮುಂದೆ ಇರುವಂತ ಈ ಆಪ್ಷನ್ ಏನಂತ ಅಂದ್ರೆ ಟಿ ಬಿ ಜಯಚಂದ್ರ ಒಂದ್ ಕಡೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅಂದ್ರೆ ಒಂದು ಡೆಡ್ ಲೈನ್, ನಾನು ಆಗ್ಲೇ ಏನ್ ಹೇಳಿದೆ, ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಆಗಸ್ಟ್ 13-14ನೇ ತಾರೀಕು ಅಷ್ಟ್ರ ಒಳಗಡೆ ಏನನ್ನೋದು ಡಿಸೈಡ್ ಮಾಡಬೇಕು. ಇಲ್ಲ ಅಂತ ಅಂದ್ರೆ ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ಈಗ ಹಂಗಾಮಿಯಾಗಿ ಏನ್ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಇದು ಹಂಗಾಮಿಗಿರುತ್ತೆ. ಬಟ್ ಆಗಸ್ಟ್ 13ರ ಬಳಿಕ ಏನನ್ನೋದು ನಿರ್ಣಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಟಿ ಬಿ ಜಯಚಂದ್ರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಕಾಂಗ್ರೆಸ್ ಇದ್ರ ಬಗ್ಗೆ ಅಂದ್ರೆ ಪಕ್ಷ ಇದ್ರ ಬಗ್ಗೆ ಸಾಕಷ್ಟು ಒಂದು ಗಮನವನ್ನ ಹರಿಸಿ ಡಿಸೈಡ್ ಮಾಡುವಂಥದ್ದು ತುಂಬಾ ಅನಿವಾರ್ಯತೆ ಮತ್ತು ಅವಶ್ಯಕತೆ ಆಗಿದೆ. ಯಾಕಂದ್ರೆ ಒಂದು ವೇಳೆ ಇದನ್ನು ಕೂಡ ರಾಜೀನಾಮೆಯನ್ನ ಡೋಂಟ್ ಕೇರ್ ಅನ್ನುವಂತ ರೀತಿಯಲ್ಲಿ ಏನು ಡಿ ಕೆ ಶಿವಕುಮಾರ್ ಅಂಗೀಕರಿಸಿಬಿಟ್ಟಿದ್ದಾರೆ ರಾಜೀನಾಮೆಗಳನ್ನ ಅಂತ ಏನ್ ನಡೀತಾ ಇತ್ತಲ್ಲ ಚರ್ಚೆ, ಒಂದು ವೇಳೆ ಏನಾದ್ರೂ ಇದನ್ನ ಕೇರ್ಲೆಸ್ ಮಾಡ್ಕೊಂಡು ಡಿ ಕೆ ಶಿ ಇದೇ ರೀತಿಯಾಗಿ ಮುಂದುವರೆದ್ರೆ 2028ರ ಕನಸು ಏನಿದೆಯಲ್ಲ ಡಿ ಕೆ ಶಿವಕುಮಾರ್ದು, ವಿಧಾನಸೌಧದ ಮೇಲೆ 2028ಕ್ಕೂ ಕೂಡ ಕಾಂಗ್ರೆಸ್ ಧ್ವಜವೇ ಇರಬೇಕು ಅನ್ನುವಂತ ಏನು ಕನಸಿದೆಯಲ್ಲ, ಅದು ನೆರವೇರೋದು ಅಷ್ಟು ಸುಲಭವಾಗಿರುವುದಿಲ್ಲ. ಯಾಕಂದ್ರೆ ಈಗಾಗಲೇ ಒಂದು ಕಡೆ ಚರ್ಚೆ ಆಗ್ತಾ ಇದೆ, ಇದರ ಲಾಭವನ್ನ ವಿರೋಧ ಪಕ್ಷ ಪಡೆದುಕೊಳ್ಳದೆ ಇರುತ್ತಾ? ಪಡೆದುಕೊಳ್ಳುತ್ತೆ. ಯಾವ ರೀತಿಯಾಗಿ ರಾಜಕೀಯವಾಗಿ ತಂತ್ರಗಾರಿಕೆಯನ್ನ ರೂಪಿಸ್ತಾರೆ ಡಿ ಕೆ ಶಿವಕುಮಾರ್, ಅದೇ ರೀತಿಯಾಗಿ ತಂತ್ರಗಾರಿಕೆಯನ್ನ ರೂಪಿಸುವಂಥದ್ದು ವಿರೋಧ ಪಕ್ಷದಲ್ಲೂ ಕೂಡ ಇರುತ್ತೆ. ಇದರ ಲಾಭವನ್ನ ಪಡೆದುಕೊಳ್ಳುವಂತ ಅವಶ್ಯಕತೆ ಕೂಡ ಹೆಚ್ಚಾಗಿದೆ.